ಬೇಡ. ಕಾಂಗ್ರೆಸ್ ಅಂತಂದ್ರೆ ಇದು ಈ ದೇಶದಲ್ಲಿ ಭಯೋತ್ಪಾದನೆಯ ವಿರುದ್ಧ ಗಟ್ಟಿಯಾಗಿ ಹೋರಾಟ ಮಾಡಿರ್ತಕ್ಕಂಥ ಒಂದು ರಾಜಕೀಯ ಪಕ್ಷಗಳಲ್ಲಿ ಅದು ಸಹಿತ ಒಂದು ಯಾಸನ್ ಮಾಲಿಕನನ್ನ ಪಿಎಂಒ ಕರ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದು ಯಾವ ಪಕ್ಷದವರು ಸರ್? ಅಯ್ಯೋ ಸ್ವಾಮಿ, ನೀವು ಅದನ್ನ ಕೇಳ್ಬಿಟ್ರೆ ನಾನು ತಗೊಂಡೋಗಿ ನೀವು ವಿಮಾನದಲ್ಲಿ ಕರ್ಕೊಂಡೋಗಿ ಭಯೋತ್ಪಾದಕರನ್ನ ಬಿಟ್ಟಿದ್ಯಾರು ಅಂತ ಕೇಳಲೇಬೇಕು. ಮತ್ತೆ ನೀವು ಪಥ್ಯವನ್ನ ಪಾಲನೆ ಮಾಡದೇ ಇದ್ರೆ ಶ್ರೀಕಾಂತ್, ಪಥ್ಯವನ್ನ ಪಾಲನೆ ಮಾಡದೇ ಇದ್ರೆ ನನ್ನ ಚರ್ಚೆಯನ್ನು ಕಂಪ್ಲೀಟ್ ಮಾಡ್ತೀನಿ, ಮಾತಾಡಿ ನೋಟ್ಸ್ ಮಾಡ್ಕೊಂಡು ನಾನು ಅದನ್ನ ಯಾವ್ದು ಚರ್ಚೆ ಕೇಳ್ತಾ ಇಲ್ಲ. ಭಯೋತ್ಪಾದಕರನ್ನ ತಗೊಂಡೋಗಿ ವಿಮಾನ ನಿಲ್ದಾಣದಲ್ಲಿ ಆತಿಥ್ಯ ಮಾಡಿದವ್ರು ಯಾರು ಕೇಳ್ತಾ ಇಲ್ಲ. ನಾನು ನವಾಜ್ ಶರೀಫ್ ಮನೆಗೆ ಆಹ್ವಾನ ಇಲ್ದಿದ್ರು ಹೋಗಿ ಊಟ ಮಾಡಿ ಬಿರಿಯಾನಿ ತಿಂದು ಸೀರೆ ತಕೊಂಡು ಬಂದವರು ಯಾರು ನಾನು ಕೇಳ್ತಾ ಇಲ್ಲ. ಇಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ, ಕಾಶಿ ದೇವಸ್ಥಾನ ಅಲ್ಲಿ ನಾನು ಹೋಗಿ ಯಾತ್ರೆ ಮಾಡಿ ಬಂದಿದ್ದೀನಿ. ನಾನು ಕಾಶಿ ವಿಶ್ವನಾಥನ ದರ್ಶನ ಆಗಿದೆ. ಅಲ್ಲಿ ಸಹಿತ ಪಕ್ಕದಲ್ಲಿ ಮಸೀದಿ ಇದೆ ಅನ್ನುವಂಥದ್ದು ಚರ್ಚೆ. ನೀವು ಅದನ್ನೇನೋ ಹೇಳ್ತಾ ಇದ್ದೀರಿ. ನಾನೊಬ್ಬ ಕಾನೂನು ವಿದ್ಯಾರ್ಥಿಯಾಗಿ 1992ರಲ್ಲಿ ತಂದಂಥ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟು ಇವತ್ತಿಗೂ ಸಹಿತ ಆ ಕಾಯ್ದೆ ಜಾರಿಯಲ್ಲಿದೆ. ಆ ಕಾಯ್ದೆ ಜಾರಿಯಲ್ಲಿರುವಾಗ ಆ ಕಾಯ್ದೆ ಸಂವಿಧಾನಬದ್ಧವಾದದ್ದು, ಅದರಂತೆ ನಡಿಬೇಕು ಅನ್ನುವಂಥದ್ದನ್ನು ನಾನು ಹೇಳ್ತಾ ಇದ್ದೀನಿ. ಅಯೋಧ್ಯೆ ಪ್ರಕರಣದಲ್ಲಿ ಬಾಬ್ರಿ ಮಸೀದಿಯನ್ನು ಕೆಡವಿದ ನಂತರ ಸುಪ್ರೀಂ ಕೋರ್ಟ್ನಲ್ಲಿ ಅದು ಏನು ಕೋರ್ಟ್ನಲ್ಲೇ ಇತ್ತು ವಿಚಾರಣೆ ಆಗಿಬಿಟ್ಟು ಆ ವಿಚಾರಣೆಯ ಆಧಾರದಲ್ಲೇ ತೀರ್ಪು ಕೊಟ್ಟು ಈಗ ಮಂದಿರವನ್ನು ನಿರ್ಮಾಣ ಮಾಡಿದೆ. ಆ ಮಂದಿರವನ್ನು ನಿರ್ಮಾಣ ಮಾಡಿರೋದು ಭಾರತ